ಆಲೂರು ತಾಲೂಕಿನ ಮಲೆನಾಡು ಭಾಗಗಳಲ್ಲಿ ಕೆಲವು ತಿಂಗಳುಗಳಿಂದ ಬಿಡುವು ನೀಡಿದ್ದ ಆನೆ ಹಾವಳಿಯಿಂದ ನಿಟ್ಟುಸಿರು ಬಿಟ್ಟಿದ್ದ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಮತ್ತೆ ಏಕಾಏಕಿ ಬರ ಸಿಡಿಲು ಬಡಿದಂತಾಗಿದೆ. ಕಳೆದ ರಾತ್ರಿ ಆಲೂರು ತಾಲೂಕು ಕೆ ಹೊಸಕೋಟೆ ಹೋಬಳಿಯ ಅಡಿಬೈಲು ಗ್ರಾಮದ 75 ವರ್ಷದ ರೈತ ಪುಟ್ಟಯ್ಯ ಎಂಬುವರು ಸಂಜೆ ಮನೆಯಿಂದ ಮಗ್ಗೆ ಗ್ರಾಮಕ್ಕೆ ಹೋಗಿ ದಿನಸಿ ಸಾಮಾನುಗಳನ್ನು ತೆಗೆದುಕೊಂಡು ಕಾಲು ನಡಿಗೆಯಲ್ಲೇ ಕಣಿವೆ ಬಸವಹಳ್ಳಿ ಮಾರ್ಗವಾಗಿ ತಮ್ಮ ಮನೆ ಅಡಿಬೈಲು ಗ್ರಾಮಕ್ಕೆ ಹಿಂತಿರುಗಿ ತೆರಳುತ್ತಿದ್ದ ವೇಳೆ ಕಾಡಾನೆ ಎದುರಿಗೆ ಬಂದಿದೆ. ಗಾಬರಿಗೊಂಡ ಪುಟ್ಟಯ್ಯ ಏನಾದರೂ ಮಾಡಿ ಆನೆಯಿಂದ ತಪ್ಪಿಸಿಕೊಳ್ಳಬೇಕು ಎಂದು ಕಾಫಿ ತೋಟದೊಳಗೆ ಓಡಿ ಹೋಗಿದ್ದಾರೆ. ಆದರೆ ಆನೆ ಕೆಲಕಾಲ ಅಲ್ಲಿಂದ ತೆರಳದೆ ರೈತ ಪುಟ್ಟಯ್ಯನ ಮೇಲೆ ದಾಳಿ ನಡೆಸಿದ ಪರಿಣಾಮ ಪುಟ್ಟಯ್ಯ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮನೆಯಿಂದ ಹೊರಹೋದ ಪುಟ್ಟಯ್ಯ ಮನೆಗೆ ಹಿಂತಿರುಗಿ ಬಾರದ ಹಿನ್ನೆಲೆಯಲ್ಲಿ ಕುಟುಂಬಸ್ಥರು ಅವರನ್ನ ಹುಡುಕುತ್ತಾ ಹೋದಾಗ ಕಾಫಿ ತೋಟದಲ್ಲಿ ಪುಟ್ಟಯ್ಯನ ಮೃತ ದೇಹ ಪತ್ತೆಯಾಗಿದೆ. ಮೃತ ಪುಟ್ಟಯ್ಯನ ಮೇಲೆ ಕಾಡಾನೆ ದಾಳಿ ಮಾಡಿದೆ ಎಂಬ ಸುದ್ದಿಗೆ ಗ್ರಾಮಸ್ಥರು, ರೈತರು ತಂಡೋಪತಂಡವಾಗಿ ಸ್ಥಳದಲ್ಲಿ ಜಮಾಯಿಸಿದ್ದಾರೆ. ಮಾಹಿತಿ ತಿಳಿದ ಆಲೂರು ಅರಣ್ಯ ಇಲಾಖೆಯ ಸಿಬ್ಬಂದಿ ಹಾಗೂ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ತಾಲೂಕಿನಲ್ಲಿ ದಶಕಗಳಿಂದ ತಲೆ ದೂರಿರುವ ಕಾಡಾನೆಗಳ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಕಾಡಾನೆಗಳ ನಿರಂತರ ದಾಳಿಯಿಂದ ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ. ಹೇಗಿದ್ರೂ ಅವುಗಳನ್ನು ನಿಯಂತ್ರಿಸಲು ಅರಣ್ಯ ಇಲಾಖೆ ವಿಫಲವಾಗಿದೆ ಎಂದು ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಅವರಿಗೆ ನಾವು ಎಷ್ಟೇ ಏನೇ ಪರಿಹಾರ ಕೊಟ್ಟು ಅವ್ರನ್ನ ಮತ್ತೆ ಆ ಜೀವನ ನಾವು ಜನಪ್ರತಿನಿಧಿಗಳಾಗಿ ಅಧ್ಯಕ್ಷದಲ್ಲಿ ಆನೆ ದಾಳಿ ತಡೆಗಟ್ಟಲಿಕ್ಕೆ ಮಾಡುವಂಥ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕಾಗ್ತದೆ. ಮತ್ತು ಕೇಂದ್ರ ಸರ್ಕಾರದಲ್ಲಾಗಿರ್ಬೋದು, ರಾಜ್ಯ ಸರ್ಕಾರದಾಗಿರ್ಬೋದು, ನಾವಂತೂ ನಿರಂತರ ಹೋರಾಟ ಮಾಡ್ತಾ ಇದ್ದೀನಿ. ಆನೆ ದಾಳಿ ವಿಷಯದಲ್ಲಿ ಕೇಂದ್ರದ ಸರ್ಕಾರದಲ್ಲಿ 2 ಬಾರಿ ನಾನು ಸಂಸತ್ನಲ್ಲಿ ಮಾತಾಡಿದ್ದೀನಿ. ಸಚಿವರುಗಳು ಸಹ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಇನ್ನು ನಮ್ಮ ರಾಜ್ಯ ಅರಣ್ಯ ಸಚಿವರು ಈಶ್ವರ ಖಂಡೇಶ ತಾಯಿ ಕಾರಲ್ಲಿ ಬರ್ತಾ ನಾನು ಮಾತಾಡಿದೆ. ಅವರು ಸಹ ಇದಕ್ಕೊಂದು ರೂಪುರೇಷೆ ರೆಡಿ ಮಾಡಿದ್ದೀವಿ, ಅಸ್ಸಾಂ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಅದನ್ನ ಏನು ಮಾಡ್ಬೋದು ಅಂತ ನೋಡಿಕೊಂಡು ಮಾಡುವಂಥ ಪ್ರಾಮಾಣಿಕ ಕೆಲಸ ಮಾಡ್ತೀವಿ. ಇವತ್ತು ಅವ್ರ ಕುಟುಂಬಕ್ಕೆ ಭಗವಂತ ಅವರು ನಿಮ್ಮಂಥ ಶಕ್ತಿ ಕೊಡಲಿ, ತಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಪಾಪ ಅವ್ರಿಗೆ 3 ಜನ ಹೆಣ್ಮಕ್ಳು ಎಲ್ಲ ಕುಣಿಕಾರು, ಅವ್ರಿಗೂ ಸ್ವಂತ ಜಮೀನು ಸಹ ಏನೋ ಒಂದು ಅರ್ಧ ಎಕರೆ ಜಮೀನು ಇದೆ ಅಂತ ಹೇಳ್ತಾರೆ. ಅದು ಬಿಟ್ಟರೆ ಅವ್ರಿಗೆ ಸ್ವಂತ ಜಮೀನು ಯಾವುದೂ ಇಲ್ಲ. ಇವತ್ತು ಅವರು ಮನೆ ಸ್ಥಿತಿ ನೋಡಿದ್ರೆ ಸೋಚನೆ ಸಹ ಎಲ್ಲ ಹೆಣ್ಮಕ್ಳು ಅವರು ಎಲ್ಲ ಏನು ಬಸ್ತಾರೆ. ಅವ್ರ ಮಕ್ಕಳು ಸಹ ಮದುವೆ ಬಂದಿದ್ದಾರೆ, ಮೊಮ್ಮಕ್ಕಳು ಈ ಅದು ಅವ್ರ ಜೀವನದ ಸ್ಥಿತಿಲಿದೆ. ಹಾಗಾಗಿ ಇವತ್ತು ಸರ್ಕಾರದ ಹಂತದ ಪರಿಹಾರವನ್ನು ನಾವು ಮತ್ತು ನಮ್ಮ ಮಾನ್ಯ ಸ್ಥಳೀಯ ಶಾಸಕರು ಮತ್ತು ನಮ್ಮ ಸ್ಥಳೀಯ ಮಾಜಿ ಶಾಸಕರೆಲ್ಲ ಪರಿಹಾರವನ್ನು ಸರ್ಕಾರದಿಂದ ಏನು ಕೊಡಬೇಕಾಗುತ್ತೆ 5 ಲಕ್ಷ ನಾನು ಸಹ ವೈಯಕ್ತಿಕವಾಗಿ ನಾವು ಏನು ಮಾಡಬೇಕಲ್ಲ ನಾನು ಸಹ ಎಷ್ಟೇ ಏನೇ ಸಹಾಯ ಮಾಡಿದ್ರು ಆ ಮನುಷ್ಯನ ಮತ್ತೆ ತಂದು ಕೊಡೋಕ್ಕಾಗಲ್ಲ. ಇದಕ್ಕೂ ತಾತ್ವಿಕ ಅಂತ್ಯವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಒಗ್ಗೂಡಿ, ಈಗ ನಾವು ಕೇಂದ್ರದ ಮೇಲೆ ಹೇಳೋದಲ್ಲ, ಕೇಂದ್ರದವ್ರು ನಮ್ಮ ಮೇಲೆ ಹೇಳೋದಲ್ಲ, ಒಗ್ಗೂಡಿ ಒಂದು ಮಾನವೀಯ ದೃಷ್ಟಿಯಿಂದ ಮಾಡುವಂಥ ಕೆಲಸ ಮಾಡಬೇಕು. ಅದರಲ್ಲಿ ನನ್ನ ಪಾತ್ರ ಏನಿದೆ ಅದನ್ನ ಮಾಡುವಂಥ ಕೆಲಸ. ವರದಿ ಪ್ರದೀಪ್, ಆಲೂರು.